ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ನೋಡಿ, ಈ ಫೆನ್ಸ್ ಇದೆಯಲ್ಲ, ಇಲ್ಲಿಂದ ಇಲ್ಲಿ ತನಕ ಇದು ರಸ್ತೆ. ಇದು ಅದು ವಿಲೇಜ್ ಬಸ್ ಸ್ಟಾಪ್. ಅದು ಇನ್ನು ಬಸ್ ಸ್ಟಾಪಿಂದ ನಿಮಗೆ ಏನೇ ಒಂದು ಜಸ್ಟ್ ಒಂದು 100-150-200 ಮೀಟ್ರ್ ಆಗುತ್ತೆ. ಇದು ಎಂಟ್ರೆನ್ಸ್. ಇದು ರೋಡಿಂದ 2ನೇ ಲ್ಯಾಂಡು ಮಾರಾಟಕ್ಕೆ ಇರೋವಂಥದ್ದು. ಸ್ಕೆಚ್ ಆಗಿರೋದು ಬರೀ 12 ಅಡಿ ರೋಡ್ ಫೇಸಿಂಗ್. ಇದು 2ನೇ ಲ್ಯಾಂಡು ಮಾರಾಟಕ್ಕೆ ಇರೋವಂಥದ್ದು. ಎಂಟ್ರೆನ್ಸ್ ಬಂದು 12 ಅಡಿ ಬರುತ್ತೆ ಅಷ್ಟೇ. 12ರಿಂದ 12.5 ಅಡಿ ಅಂತ ಸ್ಕೆಚ್ಚಲ್ಲಿ ತೋರಿಸ್ತಾ ಇದೆ. ಬಟ್ ಇದು ರಸ್ತೆ ಏನು ಸಮಸ್ಯೆ ಇಲ್ಲ. 12 ಅಡಿ ರಸ್ತೆ ಇದೆ, ಸ್ಕೆಚ್ ಆಗಿದೆ. ಇದು 12 ಅಡಿ ರೋಡ್ ಸ್ಟ್ರೈಟ್ ಇದು. ಸೊ ಈ ಏನು ಮಾರಾಟ ಮಾಡ್ತಾ ಇದ್ದಾರಲ್ಲ, ಆ ಪಾರ್ಟಿ ಇದನ್ನು ತೊಗೊಂಡಿದ್ದಾರೆ. ಬಟ್ ಮೂಲ ಓನರು ಈ ಮರನ ಅವರು ತೊಗೊಂಡ್ಬಿಡ್ತಾರೆ. ಅವರು ಈ ಮರ ಮಾತ್ರ ಯಾವುದು ಕೂಡ ನಿಮಗೆ ಬರ್ತಾ ಇಲ್ಲ. 12 ಅಡಿ ರಸ್ತೆ, ಈ ಒಂದು ಲ್ಯಾಂಡ್ಗೆ ಎಂಟ್ರಿ. ಇದು ಕಂಟಿನ್ಯೂ ರಸ್ತೆ, ರೋಡಿಂದ ಇಲ್ಲಿ ತನಕ 12 ಅಡಿ ನಿಮಗೆ ಸಪ್ರೇಟ್ ಸ್ಕೆಚ್ ಆಗಿದೆ. ಒಟ್ಟು ಇದು 31 ಕುಂಟೆ ಟೋಟಲ್ ಇನ್ಕ್ಲೂಡ್ ಈ ರೋಡು ಸೇರಿಸಿ. ಇದು ಬಾಕ್ಸ್ ಟೈಪ್ ಇದೆ. ಇದು ಆ ಕಡೆ ಫೆನ್ಸ್ ಮಾಡಿದ್ದಾರೆ, ಅದು ಸ್ಕೂಲ್. ಅದು ಇದು ವಿಲೇಜ್ ಬಸ್ ಸ್ಟಾಪ್. ಅದು ಆ ಟವರ್ ಇದೆಯಲ್ಲ, ಅದೇ ಬಸ್ ಸ್ಟಾಪ್. ಅದು ಏನು ಈ ಬಾಕ್ಸ್ ಇದೆಯಲ್ಲ, ಇದು ಟೋಟಲ್ ಬಂದು 31 ಕುಂಟೆ ಇದೆ. ಇದರಲ್ಲಿ ಸ್ವಲ್ಪ ಹುಣಸೆ ಮರ ಇದೆ, ಮಾವಿನ ಮರ ಇದೆ. ಇದೊಂದು ಜನರಲ್ ಪ್ರಾಪರ್ಟಿ, ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ. ಇದು ಮೈಸೂರು ರಿಂಗ್ ರೋಡಿಂದ 38 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಂದ 20 ಕಿಲೋಮೀಟ್ರ್ ಆಗುತ್ತೆ. ಇದು ಕಸಬಾ ಲಿಮಿಟ್ಗೆ ಬರುತ್ತೆ. ಓನ್ಲಿ 31 ಗುಂಟಾಸ್ ಟೋಟಲಿ ಇನ್ಕ್ಲೂಡ್ ಸ್ಕೆಚ್. ಇದು ಒಂದು ಮೈಕ್ರೋ ಫಾರ್ಮ್ ಮಾಡಲಿಕ್ಕೆ ಈ ಜಾಗ ಚೆನ್ನಾಗಿದೆ. ಸೊ ನಿಮಗೆ ಇದು ನಾರ್ತ್ ಫೇಸಿಗೆ ಬರುತ್ತೆ. 12 ಅಡಿ ರೋಡ್ ಎಂಟ್ರೆನ್ಸು. ರೋಡಿಂದ 38 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 20 ಕಿಲೋಮೀಟರ್ಸ್ ಫ್ರಮ್ ನಂಜನಗೂಡು. ಒಂದು ಸೈಡ್ ಫೆನ್ಸಿಂಗ್ ಸೇವ್ ಆಗುತ್ತೆ ನಿಮಗೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.